ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು 5ನೇ ತರಗತಿಯ ಮಕ್ಕಳಿಗಾಗಿ ಕೆಲವೊಂದು ಭಾಗಾಕಾರ ಲೆಕ್ಕಗಳನ್ನು ಕಲಿಯೋಣ. 5996 ನಾವು 8ರಿಂದ ಭಾಗಿಸೋಣ. ಇಲ್ಲಿ ನಾನು 8ರ ಮಗ್ಗಿಯನ್ನು ಬರೆದು ಇಟ್ಟುಕೊಂಡಿದ್ದೇನೆ. ಈಗ ನಾವು ಇಲ್ಲಿ 8ರ ಮಗ್ಗಿಯಲ್ಲಿ ನಮಗೆ 59 ಬೇಕು. ಇಲ್ಲಿ ನಾವು ಈ 8ರ ಮಗ್ಗಿಯಲ್ಲಿ ನೋಡೋಣ. ಇಲ್ಲಿ ನಮಗೆ 59 ಬೇಕು. ಇಲ್ಲಿ 59 ಇಲ್ಲ. ಈ 59ಕ್ಕಿಂತ ಚಿಕ್ಕ ಸಂಖ್ಯೆ ಅಂದರೆ ಎಷ್ಟಿದೆ? ಇಲ್ಲಿ 8 7 56 ಇದೆ. ಹಾಗಾಗಿ ನಾವು ಈ 56 ತೆಗೆದುಕೊಳ್ಳೋಣ. 7 ಮೇಲೆ ಬರೆಯೋಣ. 8 7 56. ಇಲ್ಲಿ ನಾವು 59ರಲ್ಲಿ 56 ಕಳೆಯಬೇಕು. 9ರಲ್ಲಿ 6 ಕಳೆದರೆ 3, 5ರಲ್ಲಿ 5 ಕಳೆದರೆ 0. ಇಲ್ಲಿ 59 ಭಾಗ ಹೋಗಿದೆ. ಈಗ ನಾವು ಇದರ ಪಕ್ಕದಲ್ಲಿರುವ ಈ ಅಂಕಿಯನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಈ 9ನ್ನು ನಾವು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 39 ಆಯಿತು. ಈಗ ನಮಗೆ 8ರ ಮಗ್ಗಿಯಲ್ಲಿ 39 ಬೇಕು. ಇಲ್ಲಿ 39 ಇಲ್ಲ. ಹಾಗಾಗಿ ನಾವೇನು ಮಾಡೋಣ? ಈ ಸಂಖ್ಯೆಗಿಂತ ಚಿಕ್ಕ ಸಂಖ್ಯೆ ಇಲ್ಲಿ ನಾವು ನೋಡಿದರೆ ಎಷ್ಟು ಬರುತ್ತೆ? 8 4 32 ಬರುತ್ತೆ. ಹಾಗಾಗಿ ನಾವು 8 4 4ನ್ನು ಮೇಲೆ ಬರೆದುಕೊಂಡು ಕೆಳಗಡೆ 32 ಬರೆದುಕೊಳ್ಳೋಣ. 9ರಲ್ಲಿ 2 ಕಳೆದರೆ 7, 3ರಲ್ಲಿ 3 ಕಳೆದರೆ 0. ಈಗ ಈ 9 ಭಾಗ ಹೋಗಿದೆ. ಈಗ ನಾವೇನು ಮಾಡೋಣ? ಇದರ ಪಕ್ಕದಲ್ಲಿರುವ ಈ ಅಂಕಿಯನ್ನು ಕೆಳಗಡೆ, ಈ 6ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 76 ಆಯಿತು. 8ರ ಮಗ್ಗಿಯಲ್ಲಿ 76 ಇಲ್ಲ. ಈ 76ಕ್ಕಿಂತ ಚಿಕ್ಕ ಸಂಖ್ಯೆ ಅಂದರೆ ಎಷ್ಟಿದೆ? ಇಲ್ಲಿ 72 ಇದೆ. 8 9 72. 6ರಲ್ಲಿ 2 ಕಳೆದರೆ 4, 7ರಲ್ಲಿ 7 ಕಳೆದರೆ 0. ಈಗ ಈ 4 ಈ 8ಕ್ಕಿಂತ ಚಿಕ್ಕ ಅಂಕಿ ಇರುವುದರಿಂದ ಇದು ಭಾಗ ಹೋಗುವುದಿಲ್ಲ. ಹಾಗಾಗಿ ನಾವು ಇಲ್ಲಿ ಮೇಲೆ ಒಂದು ಪಾಯಿಂಟ್ ಕೊಟ್ಟು ಕೆಳಗಡೆ ಈ 4ರ ಪಕ್ಕದಲ್ಲಿ ಒಂದು 0ಯನ್ನು ತೆಗೆದುಕೊಳ್ಳೋಣ. ಈಗ ನಮಗೆ 8ರ ಮಗ್ಗಿಯಲ್ಲಿ 40 ಬೇಕು. ಇಲ್ಲಿ 8ರ ಮಗ್ಗಿಯಲ್ಲಿ 40 ಇದೆ. 8 ಎಷ್ಟಲೇ 40? 8 5 40. 5 ಮೇಲೆ ಬರೆದುಕೊಂಡು ನಾವು ಕೆಳಗಡೆ 40 ಬರೆದುಕೊಳ್ಳೋಣ. 8 5 40. 40ರಲ್ಲಿ 40 ಕಳೆದರೆ 0. ನೆಕ್ಸ್ಟ್ 2353 ನಾವು 4ರಿಂದ ಭಾಗಿಸೋಣ. ಇಲ್ಲಿಯೂ ಕೂಡ ನಾನು ಈ 4ರ ಮಗ್ಗಿಯನ್ನು ಇಲ್ಲಿ ಬರೆದು ಇಟ್ಟುಕೊಂಡಿದ್ದೇನೆ. ಇಲ್ಲಿ ನಾವು ನೋಡೋಣ. ನಮಗೆ 4ರ ಮಗ್ಗಿಯಲ್ಲಿ 23 ಬೇಕು. ಇಲ್ಲಿ 23 ಇಲ್ಲ. ಈ ಸಂಖ್ಯೆಗಿಂತ ಚಿಕ್ಕ ಸಂಖ್ಯೆ ಅಂದರೆ ಎಷ್ಟು ಬರುತ್ತೆ? 4 5 20 ಬರುತ್ತೆ. 5 ಮೇಲೆ ಬರೆದುಕೊಂಡು 4 5 20. ಈ 23ರ ಕೆಳಗಡೆ ಬರೆದುಕೊಳ್ಳೋಣ. 3ರಲ್ಲಿ 0 ಕಳೆದರೆ 3, 2ರಲ್ಲಿ 2 ಕಳೆದರೆ 0. ಇಲ್ಲಿ 23 ಭಾಗ ಹೋಗಿದೆ. ಈಗ ನಾವು ಈ 5ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 35 ಆಗತ್ತೆ. 4ರ ಮಗ್ಗಿಯಲ್ಲಿ 35 ಇಲ್ಲ. ಈ 35ಕ್ಕಿಂತ ಚಿಕ್ಕ ಸಂಖ್ಯೆ ನೋಡಿದರೆ ಎಷ್ಟು ಬರುತ್ತೆ? ಇಲ್ಲಿ 32 ಬರುತ್ತೆ. 4 8 32. 8 ಮೇಲೆ ಬರೆದುಕೊಂಡು ಕೆಳಗಡೆ 32 ಬರೆದುಕೊಳ್ಳೋಣ. 5ರಲ್ಲಿ 2 ಕಳೆದರೆ 3, 3ರಲ್ಲಿ 3 ಕಳೆದರೆ 0. ಈಗ ನಾವು ಈ 3ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು ಎಷ್ಟಾಗುತ್ತೆ? 33 ಆಗತ್ತೆ. 4ರ ಮಗ್ಗಿಯಲ್ಲಿ 33 ಇಲ್ಲ. ಈ ಸಂಖ್ಯೆಗಿಂತ ಚಿಕ್ಕ ಸಂಖ್ಯೆ ನೋಡಿದರೆ ಎಷ್ಟು ಬರುತ್ತೆ? 4 8 32 ಬರುತ್ತೆ. 4 8 32. 3ರಲ್ಲಿ 2 ಕಳೆದರೆ 1, 3ರಲ್ಲಿ 3 ಕಳೆದರೆ 0. ಈಗ ಈ ಒಂದು ಭಾಗ ಹೋಗುವುದಿಲ್ಲ. ಹಾಗಾಗಿ ನಾವೇನು ಮಾಡೋಣ? ಮೇಲೆ ಒಂದು ಪಾಯಿಂಟ್ ಕೊಟ್ಟು ಕೆಳಗಡೆ ಒಂದು 0ಯನ್ನು ತೆಗೆದುಕೊಳ್ಳೋಣ. 4ರ ಮಗ್ಗಿಯಲ್ಲಿ 10 ಬರಲ್ಲ. ಈ 10ಕ್ಕಿಂತ ಚಿಕ್ಕ ಅಂಕಿ ಅಂದರೆ ಇಲ್ಲಿ ಎಷ್ಟು ಬರುತ್ತೆ? 4 2 8. ಇಲ್ಲಿ ನಾವು 10ರಲ್ಲಿ 8 ಕಳೆದರೆ ಎಷ್ಟು ಉಳಿಯುತ್ತೆ? 2 ಉಳಿಯುತ್ತೆ. ಇಲ್ಲಿ ನಾವು ಮೇಲೆ ಒಂದು ಪಾಯಿಂಟ್ ಕೊಟ್ಟಿರುವುದರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಇಲ್ಲಿ 0ಯನ್ನು ತೆಗೆದುಕೊಳ್ಳಬಹುದು. ಹಾಗಾಗಿ ನಾವೇನು ಮಾಡೋಣ? ಈ 2 ಭಾಗ ಹೋಗುವುದಿಲ್ಲ. ಹಾಗಾಗಿ ಇಲ್ಲಿ ಒಂದು 0ಯನ್ನು ತೆಗೆದುಕೊಳ್ಳೋಣ. ಈಗ ಇದು 4 5 20 ಭಾಗ ಹೋಗುತ್ತೆ.
20ರಲ್ಲಿ 20 ಕಳೆದರೆ 0. ನೆಕ್ಸ್ಟ್ 4628 ನಾವು 8ರಿಂದ ಭಾಗಿಸೋಣ. ಇಲ್ಲಿ ನಮಗೆ 8ರ ಮಗ್ಗಿಯಲ್ಲಿ 46 ಬೇಕು. ಇಲ್ಲಿ ನಾವು ನೋಡಿದರೆ 46 ಇಲ್ಲ. ಈ 46ಕ್ಕಿಂತ ಚಿಕ್ಕ ಸಂಖ್ಯೆ ನೋಡಿದರೆ ಇಲ್ಲಿ ಎಷ್ಟು ಬರುತ್ತೆ? 8 5 40 ಬರುತ್ತೆ. 8 5 40. 6ರಲ್ಲಿ 0 ಕಳೆದರೆ 6, 4ರಲ್ಲಿ 4 ಕಳೆದರೆ 0. ಈಗ ನಾವು ಈ ಎರಡನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 62 ಆಗುತ್ತೆ. 8ರ ಮಗ್ಗಿಯಲ್ಲಿ ನಮಗೆ 62 ಸಿಗಲ್ಲ. ಹಾಗಾಗಿ ನಾವೇನು ಮಾಡಬೇಕು? ಈ 62ಕ್ಕಿಂತ ಚಿಕ್ಕ ಸಂಖ್ಯೆ ಅಂದರೆ ಎಷ್ಟು ಬರುತ್ತೆ? 8 7 56. 62ರಲ್ಲಿ ನಾವು 56ಅನ್ನು ಕಳೆಯಬೇಕು. 2ರಲ್ಲಿ 6 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 2 ಇದ್ದಿದ್ದು 12 ಆಗುತ್ತೆ. ಈ 12ರಲ್ಲಿ 6 ಕಳೆದರೆ 6, 6ರಲ್ಲಿ 5 ಹಾಗೂ ಈ ಕೈಲ 1 ಅಂದರೆ 6ರಲ್ಲಿ 6 ಕಳೆದರೆ 0. ಈಗ ನಾವು ಈ 8ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇಲ್ಲಿ ನಮಗೆ 8ರ ಮಗ್ಗಿಯಲ್ಲಿ 68 ಬೇಕು. ಇಲ್ಲಿ 68 ಇಲ್ಲ. ಈ ಸಂಖ್ಯೆಗಿಂತ ಚಿಕ್ಕ ಸಂಖ್ಯೆ ನೋಡಿದರೆ ಇಲ್ಲಿ 8 8 64 ಸಿಗತ್ತೆ. ಇಲ್ಲಿ ನಾವು ಮೇಲೆ 8 ಬರೆದುಕೊಂಡು 8 8 64 ಅಂತ ಬರೆದುಕೊಳ್ಳೋಣ. 8ರಲ್ಲಿ 4 ಕಳೆದರೆ 4, 6ರಲ್ಲಿ 6 ಕಳೆದರೆ 0. ಈಗ ಈ 4 ಭಾಗ ಹೋಗೋದಿಲ್ಲ. ಹಾಗಾಗಿ ನಾವೇನು ಮಾಡೋಣ? ಮೇಲೆ ಒಂದು ಪಾಯಿಂಟ್ ಕೊಟ್ಟು ಕೆಳಗಡೆ 0ಅನ್ನು ತೆಗೆದುಕೊಳ್ಳೋಣ. ಇಲ್ಲಿ ನಾವು ನೋಡೋಣ 8ರ ಮಗ್ಗಿಯಲ್ಲಿ ನಮಗೆ 40 ಬೇಕು. ಇಲ್ಲಿ 40 ಇದೆ. 8 5 40. 5 ಮೇಲೆ ಬರೆದುಕೊಂಡು ಕೆಳಗಡೆ 40 ಬರೆದುಕೊಳ್ಳೋಣ. 40ರಲ್ಲಿ 40 ಕಳೆದರೆ 0. ನೆಕ್ಸ್ಟ್ 1661 ನಾವು 4ರಿಂದ ಭಾಗಿಸೋಣ. ಇಲ್ಲಿ ನಮಗೆ 4ರ ಮಗ್ಗಿಯಲ್ಲಿ ಎಷ್ಟು ಬೇಕು? 16 ಬೇಕು. ಇಲ್ಲಿ ನಾವು ನೋಡೋಣ. 4ರ ಮಗ್ಗಿಯಲ್ಲಿ 16 ಬರುತ್ತೆ. 4 4 16. 4 ಮೇಲೆ ಬರೆದುಕೊಂಡು ಕೆಳಗಡೆ 16ಅನ್ನು ನಾವು ಬರೆದುಕೊಳ್ಳೋಣ. 16ರಲ್ಲಿ 16 ಕಳೆದರೆ 0 ಉಳಿಯುತ್ತೆ. ಈಗ ನಾವು ಈ 6ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಇಲ್ಲಿ ನೋಡೋಣ. ನಾವು 4ರ ಮಗ್ಗಿಯಲ್ಲಿ ನಮಗೆ 6 ಬೇಕು. ಇಲ್ಲಿ 6 ಇಲ್ಲ. ಈ ಅಂಕಿಗಿಂತ ಚಿಕ್ಕ ಅಂಕಿ ಅಂದರೆ ಎಷ್ಟಿದೆ? ಇಲ್ಲಿ 4 1 4 ಇದೆ. ಇಲ್ಲಿ ನಾವು 4 1 4ಅನ್ನು ತೆಗೆದುಕೊಳ್ಳೋಣ. 6ರಲ್ಲಿ 4 ಕಳೆದರೆ 2. ಈಗ ನಾವು ಈ 1ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು ಎಷ್ಟಾಗತ್ತೆ? 21 ಆಗತ್ತೆ. ಇಲ್ಲಿ ನಾವು ಈ 4ರ ಮಗ್ಗಿಯಲ್ಲಿ ನೋಡೋಣ. ಇಲ್ಲಿ 21 ಇಲ್ಲ. ಈ ಸಂಖ್ಯೆಗಿಂತ ಚಿಕ್ಕ ಸಂಖ್ಯೆ ಅಂದರೆ ಎಷ್ಟು ಬರುತ್ತೆ? ಇಲ್ಲಿ 4 5 20 ಬರುತ್ತೆ. 4 5 20. ಇಲ್ಲಿ ನಾವು 21ರಲ್ಲಿ 20ಅನ್ನು ಕಳೆಯಬೇಕು. 1ರಲ್ಲಿ 0 ಕಳೆದರೆ 1, 2ರಲ್ಲಿ 2 ಕಳೆದರೆ 0. ಈಗ ಈ ಅಂಕಿಯು ಈ 4ಕ್ಕಿಂತ ಚಿಕ್ಕ ಇರುವುದರಿಂದ ಇದು ಭಾಗ ಹೋಗುವುದಿಲ್ಲ. ಹಾಗಾಗಿ ನಾವು ಮೇಲೆ ಒಂದು ಪಾಯಿಂಟ್ ಕೊಟ್ಟು ಕೆಳಗಡೆ 0ಅನ್ನು ತೆಗೆದುಕೊಳ್ಳೋಣ. ಈಗ ನಾವು ನೋಡೋಣ. 4ರ ಮಗ್ಗಿಯಲ್ಲಿ ನಮಗೆ 10 ಬರಲ್ಲ. ಹಾಗಾಗಿ ಈ 10ಕ್ಕಿಂತ ಚಿಕ್ಕ ಅಂಕಿ ಅಂದರೆ ಇಲ್ಲಿ 4 2 8 ಬರುತ್ತೆ. 4 2 8. 10ರಲ್ಲಿ 8 ಕಳೆದರೆ 2. ಇಲ್ಲಿ ನಾವು ಮೇಲೆ ಪಾಯಿಂಟ್ ಕೊಟ್ಟಿರುವುದರಿಂದ ಇಲ್ಲಿ ನಾವು ಒಂದು 0ಅನ್ನು ತೆಗೆದುಕೊಳ್ಳೋಣ. 4ರ ಮಗ್ಗಿಯಲ್ಲಿ 20 ಬರುತ್ತೆ. 4 5 20. 20ರಲ್ಲಿ 20 ಕಳೆದರೆ 0. ನೆಕ್ಸ್ಟ್ 4628 ನಾವು 8ರಿಂದ ಭಾಗಿಸೋಣ. 8ರ ಮಗ್ಗಿಯಲ್ಲಿ ನಮಗೆ 46 ಬೇಕು. ಇಲ್ಲಿ ನಾವು ನೋಡೋಣ. 8ರ ಮಗ್ಗಿಯಲ್ಲಿ 46 ಇಲ್ಲ. ಈ ಸಂಖ್ಯೆಗಿಂತ ಚಿಕ್ಕ ಸಂಖ್ಯೆ ನೋಡಿದರೆ ಇಲ್ಲಿ 8 5 40 ಬರುತ್ತೆ. 8 5 40. 46ರಲ್ಲಿ 40ಅನ್ನು ನಾವು ಕಳೆಯಬೇಕು. 6ರಲ್ಲಿ 0 ಕಳೆದರೆ 6, 4ರಲ್ಲಿ 4 ಕಳೆದರೆ 0. ಈಗ ನಾವು ಈ ಎರಡನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 62 ಆಗತ್ತೆ. 8ರ ಮಗ್ಗಿಯಲ್ಲಿ 62 ಇಲ್ಲ. ಈ 62ಕ್ಕಿಂತ ಚಿಕ್ಕ ಸಂಖ್ಯೆ ನೋಡಿದರೆ ನಾವಿಲ್ಲಿ 8 7 56 ಬರುತ್ತೆ. 8 7 56. 2ರಲ್ಲಿ 6 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 2 ಇದ್ದಿದ್ದು 12 ಆಗುತ್ತೆ. 12ರಲ್ಲಿ 6 ಕಳೆದರೆ 6, ಈ 6ರಲ್ಲಿ 6 ಕಳೆದರೆ 0. ಈಗ ನಾವು ಈ 8ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 68 ಆಗತ್ತೆ. 8ರ ಮಗ್ಗಿಯಲ್ಲಿ 68 ಇಲ್ಲ. ಈ 68ಕ್ಕಿಂತ ಚಿಕ್ಕ ಸಂಖ್ಯೆ ಅಂದರೆ ಇಲ್ಲಿ 8 8 64 ಇದೆ. 8 ಮೇಲೆ ಬರೆದುಕೊಂಡು ಕೆಳಗಡೆ 64ಅನ್ನು ನಾವು ಬರೆದುಕೊಳ್ಳೋಣ.
8ರಲ್ಲಿ 4 ಕಳೆದರೆ 4, 6ರಲ್ಲಿ 6 ಕಳೆದರೆ 0. ಈಗ ಈ 4 ಭಾಗ ಹೋಗುವುದಿಲ್ಲ, ಹಾಗಾಗಿ ಮೇಲೆ ಒಂದು ಪಾಯಿಂಟ್ ಕೊಟ್ಟು ನಾವು ಕೆಳಗಡೆ 0ಯನ್ನು ತೆಗೆದುಕೊಳ್ಳೋಣ. ಈಗ ಇದು 8 5 40 ಭಾಗ ಹೋಗುತ್ತೆ. 40ರಲ್ಲಿ 40 ಕಳೆದರೆ 0. ನೆಕ್ಸ್ಟ್ 2059 ನಾವು 5ರಿಂದ ಭಾಗಿಸೋಣ. 5ರ ಮಗ್ಗೆಯಲ್ಲಿ ನಮಗೆ 20 ಬೇಕು. ಇಲ್ಲಿ ನಾವು 5ರ ಮಗ್ಗೆಯಲ್ಲಿ ನೋಡೋಣ. 20 ಇಲ್ಲಿ ಬರುತ್ತೆ. 5 4 20, 5 4 20, 20ರಲ್ಲಿ 20 ಕಳೆದರೆ 0. ಈಗ ನಾವು ಈ 5ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 5 1 5 ಭಾಗ ಹೋಗುತ್ತೆ. 5ರಲ್ಲಿ 5 ಕಳೆದರೆ 0. ನಂತರ ನಾವು ಈ 9ನ್ನು ಕೆಳಗಡೆ ಇಳಿಸ್ಕೋಬೇಕು. 5ರ ಮಗ್ಗೆಯಲ್ಲಿ 9 ಬರಲ್ಲ. ಈ 9ಕ್ಕಿಂತ ಚಿಕ್ಕ ಅಂಕೆ ಅಂದರೆ ಇಲ್ಲಿ 5 1 5 ಬರುತ್ತೆ. 5 1 5, 9ರಲ್ಲಿ 5 ಕಳೆದರೆ 4. ಈಗ ನಾವು ಏನು ಮಾಡೋಣ, ಈ 4 ಭಾಗ ಹೋಗೋದಿಲ್ಲ, ಹಾಗಾಗಿ ಮೇಲೆ ಒಂದು ಪಾಯಿಂಟ್ ಕೊಟ್ಟು ಕೆಳಗಡೆ 0ಯನ್ನು ತೆಗೆದುಕೊಳ್ಳೋಣ. 5ರ ಮಗ್ಗೆಯಲ್ಲಿ 40 ಬರುತ್ತೆ. 5 8 40, 5 8 40, 5 8 40, 40ರಲ್ಲಿ 40 ಕಳೆದರೆ 0. ನೆಕ್ಸ್ಟ್ 3581ನ್ನು ನಾವು 4ರಿಂದ ಭಾಗಿಸೋಣ. ಇಲ್ಲಿ ನಾವು 4ರ ಮಗ್ಗೆಯಲ್ಲಿ ನಮಗೆ 35 ಬೇಕು. ಇಲ್ಲಿ 4ರ ಮಗ್ಗೆಯಲ್ಲಿ 35 ಇಲ್ಲ. ಈ 35ಕ್ಕಿಂತ ಚಿಕ್ಕ ಸಂಖ್ಯೆ ಅಂದರೆ ಎಷ್ಟು ಬರುತ್ತೆ? ಇಲ್ಲಿ 4 8 32 ಬರುತ್ತೆ. 8 ನಾವು ಮೇಲೆ ಬರೆದುಕೊಂಡು ಕೆಳಗಡೆ 32 ಬರೆದುಕೊಳ್ಳೋಣ. 5ರಲ್ಲಿ 2 ಕಳೆದರೆ 3, 3ರಲ್ಲಿ 3 ಕಳೆದರೆ 0. ಈ 35 ಇಲ್ಲಿ ಭಾಗ ಹೋಗಿದೆ, ಹಾಗಾಗಿ ನಾವು ಈ 8ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 38 ಆಗತ್ತೆ. 4ರ ಮಗ್ಗೆಯಲ್ಲಿ 38 ಇಲ್ಲ. ಈ 38ಕ್ಕಿಂತ ಚಿಕ್ಕ ಸಂಖ್ಯೆ ನೋಡಿದರೆ ಇಲ್ಲಿ ಎಷ್ಟು ಬರುತ್ತೆ? 4 9 36 ಬರುತ್ತೆ. 9 ಮೇಲೆ ಬರೆದುಕೊಂಡು ಕೆಳಗಡೆ 36ನ್ನು ಬರೆದುಕೊಳ್ಳೋಣ. 8ರಲ್ಲಿ 6 ಕಳೆದರೆ 2, 3ರಲ್ಲಿ 3 ಕಳೆದರೆ 0. ಈಗ ನಾವು ಈ 1ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 21 ಆಗತ್ತೆ. 4ರ ಮಗ್ಗೆಯಲ್ಲಿ 21 ಇಲ್ಲ. ಈ 21ಕ್ಕಿಂತ ಚಿಕ್ಕ ಸಂಖ್ಯೆ ನೋಡಿದರೆ ಇಲ್ಲಿ 4 5 20 ಬರುತ್ತೆ. 4 5 20, 21ರಲ್ಲಿ ನಾವು 20 ಕಳೆದರೆ ಇಲ್ಲಿ ಎಷ್ಟು ಉಳಿಯುತ್ತೆ? 1 ಉಳಿಯುತ್ತೆ. ಈಗ ನಾವು ಏನು ಮಾಡೋಣ, ಮೇಲೆ ಒಂದು ಪಾಯಿಂಟ್ ಕೊಟ್ಟು ಕೆಳಗಡೆ 0ಯನ್ನು ತೆಗೆದುಕೊಳ್ಳೋಣ. 4ರ ಮಗ್ಗೆಯಲ್ಲಿ 10 ಬರಲ್ಲ. ಈ 10ಕ್ಕಿಂತ ಚಿಕ್ಕ ಅಂಕಿ ನಾವು ನೋಡಿದರೆ ಎಷ್ಟು ಬರುತ್ತೆ? ಇಲ್ಲಿ 4 2 8, 4 2 8, 10ರಲ್ಲಿ 8 ಕಳೆದರೆ 2. ಇಲ್ಲಿ ನಾವು ಮೇಲೆ ಒಂದು ಪಾಯಿಂಟನ್ನು ಕೊಟ್ಟಿದ್ವಿ, ಹಾಗಾಗಿ ಇಲ್ಲಿ ಒಂದು ನಾವು 0ಯನ್ನು ತೆಗೆದುಕೊಳ್ಳೋಣ. ಇಲ್ಲಿ 4ರ ಮಗ್ಗೆಯಲ್ಲಿ 20 ಇದೆ. 4 ಎಷ್ಟು 20, 4 5 20, 20ರಲ್ಲಿ 20 ಕಳೆದರೆ 0. ನೆಕ್ಸ್ಟ್ 6634ನ್ನು ನಾವು 8ರಿಂದ ಭಾಗಿಸೋಣ. ಇಲ್ಲಿ ನಾವು ನೋಡೋಣ, 8ರ ಮಗ್ಗೆಯಲ್ಲಿ ನಮಗೆ 66 ಬೇಕು. 8ರ ಮಗ್ಗೆಯಲ್ಲಿ 66 ಇಲ್ಲ. ಹಾಗಾಗಿ ನಾವೇನು ಮಾಡೋಣ, ಈ 66ಕ್ಕಿಂತ ಚಿಕ್ಕ ಸಂಖ್ಯೆ ಅಂದರೆ ಇಲ್ಲಿ ಎಷ್ಟು ಬರುತ್ತೆ? 64 ಬರುತ್ತೆ. 8 8 64, 6ರಲ್ಲಿ 4 ಕಳೆದರೆ 2, 6ರಲ್ಲಿ 6 ಕಳೆದರೆ 0. ಈಗ ನಾವು ಈ 3ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 23 ಆಗತ್ತೆ. 8ರ ಮಗ್ಗೆಯಲ್ಲಿ 23 ಇಲ್ಲ. 24 ಇದೆ, ಆದರೆ ಈ ಸಂಖ್ಯೆಗಿಂತ ಈ ಸಂಖ್ಯೆಯು ದೊಡ್ಡದಾಗಿದೆ. ಹಾಗಾಗಿ ನಾವೇನು ಮಾಡೋಣ, 8 2 16ನ್ನು ತೆಗೆದುಕೊಳ್ಳೋಣ. 3ರಲ್ಲಿ 6 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 3 ಇದ್ದಿದ್ದು 13 ಆಗುತ್ತೆ. 13ರಲ್ಲಿ 6 ಕಳೆದರೆ ಇಲ್ಲಿ ಎಷ್ಟು ಉಳಿಯುತ್ತೆ? 7 ಉಳಿಯುತ್ತೆ. 2ರಲ್ಲಿ ಈ 1 ಹಾಗೂ ಈ ಕೈಲ 1 ಅಂದರೆ 2ರಲ್ಲಿ 2 ಕಳೆದರೆ 0. ನೆಕ್ಸ್ಟ್ ನಾವು ಈ 4ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದೆಷ್ಟಾಗತ್ತೆ? 74 ಆಗತ್ತೆ. 8ರ ಮಗ್ಗೆಯಲ್ಲಿ 74 ಇಲ್ಲ. 74ಕ್ಕಿಂತ ಚಿಕ್ಕ ಸಂಖ್ಯೆ ನೋಡಿದರೆ ಎಷ್ಟು ಬರುತ್ತೆ? ಇಲ್ಲಿ 8 9 72, 8 9 72, 4ರಲ್ಲಿ 2 ಕಳೆದರೆ 2, 7ರಲ್ಲಿ 7 ಕಳೆದರೆ 0. ಇಲ್ಲಿ ಈ 2 ಭಾಗ ಹೋಗೋದಿಲ್ಲ, ಹಾಗಾಗಿ ನಾವು ಮೇಲೆ ಒಂದು ಪಾಯಿಂಟ್ ಕೊಟ್ಟು ಕೆಳಗಡೆ 0ಯನ್ನು ತೆಗೆದುಕೊಳ್ಳೋಣ. ಇಲ್ಲಿ ನಾವು 8ರ ಮಗ್ಗೆಯಲ್ಲಿ ನಮಗೆ 20 ಸಿಗಲ್ಲ, ಆದರೆ ಈ 20ಕ್ಕಿಂತ ಚಿಕ್ಕ ಸಂಖ್ಯೆ ನೋಡಿದರೆ 8 2 16 ಬರುತ್ತೆ. 8 2 16, 20ರಲ್ಲಿ ನಾವು 16ನ್ನು ಕಳೆಯಬೇಕು. 0ಯಲ್ಲಿ 6 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 6 ಕಳೆದರೆ 4,
2ರಲ್ಲಿ 2 ಕಳೆದರೆ 0. ಇಲ್ಲಿ ಏನು ಮಾಡೋಣ ನಾವು, ಇಲ್ಲೊಂದು 0ಯನ್ನು ತೆಗೆದುಕೊಳ್ಳೋಣ. ಇದು 8 5 40 ಭಾಗ ಹೋಗುತ್ತೆ. 8 5 40. 40ರಲ್ಲಿ 40 ಕಳೆದರೆ 0. ನೆಕ್ಸ್ಟ್ 2359 ನಾವು 5ರಿಂದ ಭಾಗಿಸೋಣ. 5ರ ಮಗ್ಗಿಯಲ್ಲಿ 23 ಇಲ್ಲ. 23ಕ್ಕಿಂತ ಚಿಕ್ಕ ಸಂಖ್ಯೆ ನೋಡಿದರೆ ಇಲ್ಲಿ ಎಷ್ಟು ಬರುತ್ತೆ? 5 4 20 ಬರುತ್ತೆ. 5 4 20. 3ರಲ್ಲಿ 0 ಕಳೆದರೆ 3, 2ರಲ್ಲಿ 2 ಕಳೆದರೆ 0. ಇಲ್ಲಿ ನಾವು ಈ 5ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 35 ಆಗುತ್ತೆ. 5ರ ಮಗ್ಗಿಯಲ್ಲಿ 35 ಬರುತ್ತೆ. 5 ಎಷ್ಟು 30, 5 7 35. 35ರಲ್ಲಿ 35 ಕಳೆದರೆ 0. ಈಗ ನಾವು ಈ 9ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. 5ರ ಮಗ್ಗಿಯಲ್ಲಿ 9 ಇಲ್ಲ. ಹಾಗಾಗಿ ನಾವು ಏನು ಮಾಡೋಣ, 9ಕ್ಕಿಂತ ಚಿಕ್ಕ ಅಂಕಿ ಅಂದರೆ 5 1 5 ಇಲ್ಲಿ ತೆಗೆದುಕೊಳ್ಳೋಣ. 9ರಲ್ಲಿ 5 ಕಳೆದರೆ 4. ಈ 4 ಭಾಗ ಹೋಗೋದಿಲ್ಲ. ಹಾಗಾಗಿ ಮೇಲೆ ಒಂದು ಪಾಯಿಂಟ್ ಕೊಟ್ಟು ಕೆಳಗಡೆ 0ಅನ್ನು ತೆಗೆದುಕೊಳ್ಳೋಣ. 5ರ ಮಗ್ಗಿಯಲ್ಲಿ 40 ಬರುತ್ತೆ. 5 ಎಷ್ಟು 40, 5 8 40. 40ರಲ್ಲಿ 40 ಕಳೆದರೆ 0. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.